ನಾನು ಪಂಪ. ಕನ್ನಡ ಕಾವ್ಯದ ಆದಿಕಾಲದ ಒಂದು ಸ್ಪಂದನ. ಜನರು ನನ್ನನ್ನು ಆದಿಕವಿ ಎಂದು ಸ್ಮರಿಸಿದರು. ನನ್ನ ಜೀವನ ಪಯಣ 902 ಎಂಬ ವರ್ಷದಲ್ಲಿ ಅಣ್ಣಿಗೇರಿಯ ನೆಲದಲ್ಲಿ ಆರಂಭವಾಯಿತು. ವರದಾ ನದಿಯ ತಟದಲ್ಲಿ ನನ್ನ ಬಾಲ್ಯ ಹರಿಯಿತು. ಅಲ್ಲೇ ನನಗೆ ಕನ್ನಡದ ನಾದ, ಪದಗಳ ಶಕ್ತಿ, ಚಿಂತನೆಯ ದಾರಿಯ ಪರಿಚಯವಾಯಿತು. ಕಾವ್ಯವೆಂದರೆ ಕೇವಲ ಶಬ್ದಗಳ ಸೌಂದರ್ಯವಲ್ಲ, ಅದು ಚಿಂತನೆಯ ದೀಪ, ಸಂಸ್ಕೃತಿಯ ಶ್ವಾಸ, ಆತ್ಮಯಾನದ ಮಾರ್ಗವೆಂದು ನಾನು ಭಾವಿಸಿದ್ದೆ. ಜೈನ ಪರಂಪರೆಯ ಮಡಿಲಲ್ಲಿ ನನ್ನ ಬದುಕು ಬೆಳೆದಿತು. ಅಹಿಂಸೆ, ತ್ಯಾಗ, ಆತ್ಮಶುದ್ಧಿ ಮತ್ತು ಧರ್ಮ ನನ್ನ ಕಾವ್ಯದ ಹೃದಯವಾಯಿತು. 941 ಎಂಬ ವರ್ಷದಲ್ಲಿ ನನ್ನ ಕಾವ್ಯ ಜೀವನ ಪೂರ್ಣತೆ ಪಡೆದಿತು. ಆ ಕಾಲದಲ್ಲೇ ನಾನು ಆದಿಕವಿ ಎಂಬ ಗೌರವಕ್ಕೆ ಪಾತ್ರನಾದೆ. ನನ್ನ ಕಾವ್ಯದಿಂದ ಆದಿಪುರಾಣ ರೂಪ ಪಡೆದಿತು. ಅದು ಮೊದಲ ತೀರ್ಥಂಕರರಾದ ಆದಿನಾಥರ ಮಹಿಮೆಯನ್ನು ಪದಗಳಾಗಿ ಹರಿಸಿದ ಕಥೆ. ಅದು ರಾಜ್ಯದ ಕಥೆಯಲ್ಲ, ಆತ್ಮೋನ್ನತಿಯ ಪಥ. ವಿಕ್ರಮಾರ್ಜನ ವಿಜಯ ಜನಮನದಲ್ಲಿ ಪಂಪ ಭಾರತವೆಂದು ಪ್ರಸಿದ್ಧವಾದ ಆ ಮಹಾಕಾವ್ಯ. ಅದು ಶೌರ್ಯದ ಗಾನ, ಧರ್ಮದ ಸಾರ, ಮೌಲ್ಯಗಳ ಘೋಷ. ನಾನು ಚಂಪೂ ಶೈಲಿಯನ್ನು ಕನ್ನಡಕ್ಕೆ ಅಳವಡಿಸಿದೆ. ಗದ್ಯಪದ್ಯಗಳು ಒಂದೇ ನದಿಯಾಗಿ ಹರಿಯುವ ಕಾವ್ಯ ಮಾರ್ಗ. ನನ್ನ ಕಾಲದಲ್ಲಿ ಕನ್ನಡ ಕೇವಲ ಭಾಷೆಯಲ್ಲ, ಅದು ನಾಡಿನ ಆತ್ಮ, ಸಂಸ್ಕೃತಿಯ ಶಕ್ತಿ. ನನ್ನೊಂದಿಗೆ ಶ್ರೀ ಪೊನ್ನ, ರನ್ನರು ಕನ್ನಡ ಸಾಹಿತ್ಯದ 3 ರತ್ನಗಳೆಂದು ಕಾಲವೇ ತೀರ್ಮಾನಿಸಿತು. ನನ್ನ ಕಾವ್ಯಕಾಲದ ಅಂಚಿನಲ್ಲಿ ನಿಲ್ಲಲಿಲ್ಲ, ಅದು ತಲೆಮಾರು ತಲೆಮಾರಿಗೆ ಬೆಳಕಾಗಿ ಸಾಗಿತು. ಇಂದು ನೀವು ಉಸಿರಾಡುವ ಈ ಕನ್ನಡ, ಅದರ ಬೇರುಗಳಲ್ಲಿ ಹಳೆಯ ಕವಿಗಳ ತಪಸ್ಸಿನ ಗುರುತು ಇದೆ. ಒಂದು ಪದ ಮನಸ್ಸನ್ನು ತಟ್ಟಿದರೆ ಅದು ಅಲ್ಲಿಯೇ ನಿಲ್ಲದು. ಅರ್ಥಗಳು ಹರಿಯುತ್ತವೆ, ಚಿಂತನೆ ಮುಂದುವರಿಯುತ್ತದೆ ಮತ್ತು ಕನ್ನಡದ ಪಯಣ ನಿಶ್ಶಬ್ದವಾಗಿ ಸಾಗುತ್ತದೆ. ಕವಿಯನ್ನು ಅರಿತು ಚಿಂತನೆ ಹಂಚಿದಾಗಲೇ ಕನ್ನಡ ಮುಂದುವರಿಯುತ್ತದೆ.